ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾನು ಸ್ವಲ್ಪ ಇದು ಹುರುಗಡ್ಲೆ ತೊಂದಿರಲ್ಲ ನೋಡಿದ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋನು ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ 1 ಕಪ್ ಹುರುಗಡ್ಲೆ ತೊಗೊಂಡಿದ್ದೀನಿ ರೀ. ಮತ್ತು ಒಂದು 8 ರಿಂದ 10 ಕಾಳು ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಜೀರಿಗೆ ಹುರಿದು ಈ ಥರ ಪುಡಿ ಮಾಡಿಟ್ಕೊಂಡಿದ್ದೇನೆ. ಇದನ್ನು ಕಾಳು ಮೆಣಸನ್ನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು ಒಂದು ಅರ್ಧ ಲಿಂಬೆ ಹಣ್ಣಿನ ಹೋಳಿದೆ, ಸ್ವಲ್ಪನೇ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು. ಇದರಲ್ಲಿ ನಾವು ಒಳ್ಳೆಯ ಒಂದು ಆರೋಗ್ಯಕರ ಜ್ಯೂಸು ಮತ್ತು ಹೊಟ್ಟೆ ತುಂಬ್ದಂಗಿರುತ್ತೆ ಮತ್ತು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಕಡಿಮೆ ಸಾಮಗ್ರಿ ಇದ್ರೂ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಟೇಸ್ಟಾಗಿಯೂ ಇರುತ್ತೆ. ಹಾಗಾಗಿ ನೀವು ಒಂದು ಸತಿ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಒಂದು ಸಾಮಗ್ರಿಗಳಲ್ಲಿ ಮಾಡಿರುವಂಥದ್ದು. ಯಾಕಂದರೆ ಈ ಬೇಸಿಗೆ ಟೈಮ್ನಲ್ಲಿ ನೋಡಿರಿ, ನಮಗೆ ದೇಹಕ್ಕೆ ತಂಪು ಬೇಕು ಮತ್ತು ಹೊಟ್ಟೆ ತುಂಬ್ದಂಗಿರಬೇಕು ಮತ್ತು ತುಂಬ ಬಿಸಿಲಿರೋದ ಕಾರಣವಾಗಿ ಇಂಥ ಒಂದು ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ನೋಡಿರಿ, ಮನಸ್ಸಿಗೆ ಸ್ವಲ್ಪ ತಂಪಾದದು ಮತ್ತು ಆರೋಗ್ಯಕರವಾದಂತಹ ಒಂದು ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಾನಿವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೇನೆ. ಈಗ ನೀವು ನೋಡ್ಬೋದು ರೀ, ನಾನು ಇದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೇನೆ. ಈಗ ನಾವು ನೋಡೋಣ ರೀ, ನಮ್ಮದು ಇದು ಸ್ವಲ್ಪ ತರಿಯಾಗಿದೆ. ಇದು ಒಂಚೂರು ನೈಸು ಪುಡಿ ಮಾಡ್ಕೋಬೇಕು, ಅಂದ್ರೆ ಅವಾಗೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತದೆ. ಹಾಗಾಗಿ ನಾನು ಮಿಕ್ಸಿ ಮಾಡ್ತೇನೆ. ಈಗ ನೋಡೋಣ ರೀ, ನಮ್ಮದು ಇದು ತುಂಬ ನೈಸಾಗಿ ಪುಡಿ ಆಗಿದೆ. ನೋಡ್ಬೋದು ನೀವು, ಈ ಥರನೇ ಪುಡಿ ಮಾಡ್ಕೋಬೇಕು. ಈಗ ನೋಡಿರಿ, ನಮ್ಮದು ಇದು ಪುಡಿ ಆಗಿದೆ ನೋಡಿರಿ. ನಾನು ಇದಕ್ಕೆ ಇವಾಗ ನಾನು ರುಬ್ಬಿರುವಂಥದ್ದು ಹಾಕತ್ತಾ ಇದ್ದೇನೆ. ಈಗ ನೀವು ನೋಡ್ಬೋದು, ನಮ್ಮದು ಇದು ಪುಡಿಗೆ ನೋಡಿರಿ, ಈಗ ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿನೂ ಹಾಕೋತಾ ಇದ್ದೇನೆ. ಮತ್ತು ಇದಕ್ಕೆ ನೋಡಿರಿ, ಇವಾಗ ನಾನು ಇಲ್ಲಿ ಉಪ್ಪನ್ನು ಸಹ ಹಾಕೋತಾ ಇದ್ದೇನೆ. ಈಗ ನಾವು ನೀರನ್ನು ಇದಕ್ಕೆ ಹಾಕೋಣ. ಇದನ್ನು ಹಾಕ್ಕೊಂಡ್ಬಿಟ್ಟು ನೋಡಿರಿ, ಚೆನ್ನಾಗಿ ನಾವು ಕಲಿಸ್ಬೇಕಾಗತ್ತೆ. ಇದು ಸ್ವಲ್ಪ ಹುರುಗಡ್ಲೆ ಪುಡಿ ಕಡಿಂದಾಗಿ ನೋಡಿರಿ, ಅದು ಕೆಳಗೆ ಕೂಡುತ್ತದ. ಸ್ವಲ್ಪ ನೀವು ಕುಡಿಬೇಕಾದ್ರೆ ಈ ಥರನೇ ಮಾಡಿಕೊಂಡು ಕುಡಿದ್ರೆ ಟೇಸ್ಟಾಗಿರುತ್ತೆ. ಇವಾಗ ನೋಡಿರಿ, ಇದಕ್ಕೆ ನಾನು ಅರ್ಧ ಲಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತದೆ. ಹಾಗಾಗಿ ಲಿಂಬೆಹಣ್ಣು ಸಹ ಹಿಂಡ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಈಗ ನೀವು ನೋಡ್ಬೋದು, ನಮ್ಮದು ಉಪ್ಪು ಒಂಚೂರು ಕಡಿಮೆ ಆಗಿದೆ ರೀ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಉಪ್ಪಾಯಿತು ಮತ್ತು ಹುಳಿ ಆಯಿತು, ಸಮ ಪ್ರಮಾಣದಾಗೆ ಇರಬೇಕು. ಈಗ ನೋಡಿರಿ, ನಮ್ಮದು ಇದಕ್ಕೆ ಇವಾಗ ನಾವು ನಮ್ಮದು ಸ್ವಲ್ಪನೇ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹೆಚ್ಚಾಕೋಬಹುದು. ನೀವು ಬೇಕಿದ್ದರೆ ಒಂಚೂರು ಲೈಟಾಗಿ ಬೆಲ್ಲನೋ ಮತ್ತು ಸಕ್ಕರೆನೋ ಚೂರು ಮಿಕ್ಸ್ ಮಾಡ್ಕೋಬೋದು. ಅದನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ, ಇದನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಬರೀ ಪ್ಲೇನ್ ಮಾಡ್ಕೋಬೇಕಂತಂದ್ರೆ ನೋಡಿರಿ, ಬೆಲ್ಲ ಮತ್ತು ಒಂಚೂರು ಈ ಥರ ಪೌಡ್ರ್ ಮಾಡಿ ಹಾಕೋದನ್ನು ಬರುತ್ತೆ. ಅದಕ್ಕೆ ನೀವು ಜೀರಿಗೆ ಮತ್ತು ಕಾಳು ಮೆಣಸೇನು ಹಾಕೋದು ಬೇಡ, ಹಿಂಗೇ ಹಾಕೊಂಡು ಕುಡಿದ್ರೂ ತುಂಬ ತಂಪಿರುತ್ತೆ ಮತ್ತು ಇದು ಒಳ್ಳೆ ಟೇಸ್ಟೂ ಇರುತ್ತೆ. ನೀವು ನೋಡ್ಬೋದು, ಇವಾಗ ರೆಡಿ ಆಗಿದೆ. ಈಗ ನೋಡ್ಬೋದು, ನಾನು ಇಲ್ಲಿ ಲೋಟವನ್ನು ಇಟ್ಕೊಂಡಿದ್ದೀನಿ ರೀ. ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ನಮ್ಮದು ಜ್ಯೂಸ್ ರೆಡಿ ಆಗಿದೆ. ನಾವು ಯಾವಾಗಲೂ ಕುಡಿಬೇಕಾದ್ರೆ ಇದು ಒಂಚೂರು ಈ ಥರ ನಾವು ಕೆಳಗೆ ಮೇಗೆ ಮಾಡಿದ್ರೆ ಅದು ಕೆಳಗಡೆ ಕೂತ್ಕೊಂಡಿರುತ್ತೆ ರೀ. ಹುರುಗಡ್ಲೆ ನಾವು ಪುಡಿ ಮಾಡಿರ್ತೀವಿ ನೋಡಿರಿ, ಈ ಥರನೇ ಮಾಡಿ ಕುಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.